ಮೀನರಾಶಿಯವರಿಗೆ ನಿಮ್ಮ ಕನಸುಗಳು ನನಸಾಗುವಂಥ ಕಾಲ ತುಂಬಾ ಹತ್ತಿರದಲ್ಲಿದೆ. ಮೀನರಾಶಿಯವರಿಗೆ ಗುರು ಶುಕ್ರರ ಸಮಾಗಮ ಅದೃಷ್ಟನ ತಂದುಕೊಡ್ತಾ ಇದೆಯಾ? ಮೀನರಾಶಿಯವರಿಗೆ ಈ ತಿಂಗಳು ಸಿಗಲಿದೆ ಒಂದು ಶುಭವಾರ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನುಗ್ರಹ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರುಗ್ರಹ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ಮೀನರಾಶಿಯವರಿಗೆ ಈ ತಿಂಗಳ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಗುರು ಗ್ರಹ 4ನೇ ಮನೇಲಿ ಸಂಚಾರ ಮಾಡ್ತಿದ್ದಾನೆ. ಜೊತೆಗೆ ಶುಕ್ರನ ಒಂದು ಸಮಾಗಮ ಕೂಡ ಆಗುತ್ತೆ 15ನೇ ತಾರೀಕಿನ ನಂತರ. ಜೊತೆಯಲ್ಲಿ ಬುಧನೂ ಕೂಡ ಸಮಾಗಮ ಆಗ್ತಾನೆ. ಸೊ 4ನೇ ಮನೆಯಲ್ಲಿ ಇಷ್ಟು ಗ್ರಹಗಳ ಒಂದು ಸಂಯೋಗ ಆಗ್ತಾ ಇರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಿರೋ ವ್ಯವಹಾರಗಳಾಗಿರ್ಬೋದು, ಅಥವಾ ನಿಮ್ಮ ತಾಯಿ ಆರೋಗ್ಯದಲ್ಲಿ ಏಳಿಗೆ ಕಾಣಿಸ್ಕೊಳ್ಳುವಂಥದ್ದಾಗಿರ್ಬೋದು. ಎಲ್ಲರಿಗೂ ಕೂಡ ಒಂದು ಡ್ರೀಮ್ ಇರುತ್ತೆ, ಒಂದು ಸ್ವಂತ ಮನೆ ಕಟ್ಟಬೇಕು, ಅಥವಾ ಒಂದು ಜಾಗ ತಗೋಬೇಕು, ಅಥವಾ ಇರೋವಂಥ ಚಿಕ್ಕ ಮನೆನ ಸ್ವಲ್ಪ ಚೆನ್ನಾಗಿ ಮಾಡ್ಕೋಬೇಕು, ನೋಡೋಕ್ಕೆ ತುಂಬ ಅದ್ಭುತವಾಗಿ ಕಾಣೋ ರೀತಿಲಿ ಮಾಡ್ಕೋಬೇಕು ಅಂತ. ಅದೆಲ್ಲನೂ ನಾವು ಮಾಡೋದಕ್ಕೆ ಇದೊಂದು ಉತ್ತಮವಾದ ಸಮಯ ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಹಣನೂ ಕೂಡ ಖರ್ಚಾಗುತ್ತಲ್ವ. ಅದೇ ನಿಮಗೆ 12ನೇ ಮನೇಲಿ ರಾಹು ಸಂಚಾರ ಇದೆ. ಹಣ ಜಾಸ್ತಿ ಖರ್ಚಾಗುತ್ತೆ, ನೀವು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಅದಕ್ಕಿಂತ ಜಾಸ್ತಿನೇ ಹಣ ಖರ್ಚಾಗುತ್ತೆ. ಸಂಪಾದನೆಯೂ ಕೂಡ ಅಷ್ಟೇ ಚೆನ್ನಾಗಿ ಆಗ್ತಾ ಇರುತ್ತೆ, ಯಾಕಂದರೆ 2ನೇ ಮನೆ ಅಧಿಪತಿ 2ನೇ ಮನೆಯಲ್ಲೇ ಇದ್ದಾನೆ. ಕುಜನ ಒಂದು ಸಂಚಾರದಿಂದ ಏನಾಗುತ್ತೆ, ನಿಮಗೆ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ, ಕೆಲಸಗಳನ್ನ ಮಾಡ್ತೀರಾ, ಅದರಿಂದ ಅಭಿವೃದ್ಧಿನೂ ಚೆನ್ನಾಗಾಗುತ್ತೆ. ಒಳ್ಳೆ ಮಾತುಗಳನ್ನ ಆಡ್ತೀರಾ, ಆದರೆ ಸ್ವಲ್ಪ ಆತುರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ಕುಜ ಇರೋದ್ರಿಂದ ಸ್ವಲ್ಪ ಆತುರದ ನಿರ್ಧಾರಗಳನ್ನ ತೊಗೊತಾನೆ. ಮತ್ತು ಬಾಯಲ್ಲಿ ಏನು ಮಾತಾಡ್ತೀರಾ ಅನ್ನೋದ್ರ ಬಗ್ಗೆ ಆಲೋಚನೆ ಇಲ್ದಂಗೆ ಮಾತಾಡ್ತೀರಾ, ಅದರಿಂದ ಕೆಲವೊಂದು ನೆಗೆಟಿವಿಟಿನ ಅನುಭವಿಸ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಏನು ಮಾಡ್ತಿದ್ದೀರಾ, ಏನು ಮಾತಾಡ್ತಿದ್ದೀರಾ ಯೋಚನೆ ಮಾಡಿಬಿಟ್ರೆ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಇನ್ನು 3ನೇ ಮನೆ ಅಂತ ಬಂದಾಗ ಬುಧ ಮತ್ತು ಸೂರ್ಯನ ಒಂದು ಸಮಾಗಮ ಕೂಡ ಆಗ್ತದೆ. ಬುಧಾದಿತ್ಯ ಯೋಗ ಕೂಡ ನಡೀತಿದೆ. ಸ್ನೇಹಿತರಿಂದ ಒಳ್ಳೆಯದಾಗುವಂಥದ್ದು, ಗೌರ್ಮೆಂಟಿಗೆ ಸಂಬಂಧಪಟ್ಟಿರೋ ಕೆಲಸಗಳಲ್ಲಿ ಒಳ್ಳೆಯದಾಗುವಂಥದ್ದು, ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು, ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ ಅಂತಂದರೆ ಬೇಗ ನೀವು ಗುರುತಿಸ್ಕೊಳ್ಳೋವಂಥದ್ದು, ಅಥವಾ ಗೌರ್ಮೆಂಟ್ ಕಡೆಯಿಂದ ನಿಮ್ಗೇನಾದರೂ ಗೌರವ ಸಿಗುವಂಥದ್ದು. ಸೊ ಇದೆಲ್ಲನೂ ಕೂಡ ಆಗುವಂಥ ಒಂದು ಸಮಯ ಆಗಿರುತ್ತೆ. ಅದರಲ್ಲೂ ಸ್ವಲ್ಪ ಧೈರ್ಯವಾಗಿ ಕೆಲವು ಡಿಸಿಷನ್ ತಗೊಂಡು ಕೆಲಸಗಳನ್ನ ಮಾಡಿ ಒಳ್ಳೆ ಲಾಭಗಳನ್ನ ತಗೊಳ್ಳುವಂಥ ಸಮಯ ಕೂಡ ಆಗಿರುತ್ತೆ. ಇನ್ನು 6ನೇ ಮನೆ ಅಂತ ಬಂದಾಗ ಕೇತುವಿನ ಸಂಚಾರ ನಡೀತಿದೆ. ಇಲ್ಲಿ ಸ್ವಲ್ಪ ನಿಮಗೆ ಎಂಥ ಚಾಲೆಂಜಸ್ ಬಂದರೂ ವಿನ್ ಆಗ್ತೀರಾ. ಹೌದು, ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೂಳೆಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಬೇರೆ ಏನಾದರೂ ಬಿದ್ದು ಏಟ್ ಮಾಡ್ಕೊಳ್ಳೋವಂಥದ್ದು, ಅಥವಾ ರಕ್ತದಲ್ಲಿ ಸ್ವಲ್ಪ ಏರಿಳಿತಗಳಾಗುವಂಥದ್ದು, ಈ ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಬೇಕಾಗಿ ಬರುತ್ತೆ. ಅಥವಾ ಡೆಂಟಲ್ ಪ್ರಾಬ್ಲಮ್ ಬರುವಂಥದ್ದು, ಥ್ರೋಟ್ ಇನ್ಫೆಕ್ಷನ್ ಆಗುವಂಥದ್ದು, ಬಾಯಲ್ಲಿ ಏನಾದರೂ ಹುಣ್ಣುಗಳಾಗುವಂಥದ್ದು, ಇದು ಕೂಡ ಎದುರಿಸಬೇಕಾಗಿ ಬರುತ್ತೆ. ಸೊ ಈ ವಿಷಯದಲ್ಲಿ ಕೇರ್ಫುಲ್ ಆಗಿರಿ. ಆದರೆ ನೀವೇನಾದರೂ ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡ್, ಯಾಕಂದರೆ ನಿಮ್ಮದು ತುಂಬ ಮೃದು ಸ್ವಭಾವ ಆಗಿರುತ್ತೆ, ಸ್ಪಿರಿಚುವಲ್ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಇದ್ದೀರಾ ಅಂತಂದರೆ ಯಶಸ್ಸು ತಂದುಕೊಡುವಂಥ ಟೈಮ್ ಕೂಡ ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿದೆ, ನಿಮ್ಮ ಒಂದು ಸಾಫ್ಟ್ನೆಸ್ಗೆ ನಿಮ್ಗೆ ಏನಾದರೂ ಮುಳುವಾಗ್ತಿದೆಯಾ ಅಂತ. ಹೌದು, ನೀವು ತುಂಬ ಸಾಫ್ಟಾಗಿದ್ದು ಅಯ್ಯೋ ಬಿಡು ಏನೋ ಆಗುತ್ತೆ, ಅಯ್ಯೋ ಬಿಡು ನೋಡೋಣ ಬಿಡು ಅಂತ ಅಂದ್ಕೊಂಡಾಗ ನಿಮ್ಮ ಕೆಲಸಗಳಲ್ಲಿ ವಿಳಂಬ ಆಗುತ್ತೆ. ನಿಮ್ಮ ಕೆಲಸನ ನೀವೇ ಮಾಡಿ, ನಿಮ್ಗೆ ಏನು ಆಗಬೇಕಾಗಿದೆ ಅದನ್ನು ಅಧಿಕಾರವಾಗಿ ತಗೊಳ್ಳಿ. ಇಲ್ಲ ಅಂದರೆ ಆ ಕೆಲಸಗಳಲ್ಲಿ ಅಡೆತಡೆಗಳು ಬರ್ತಾ ಇರುತ್ತೆ, ಎಸ್ಪೆಷಲಿ ಉದ್ಯೋಗಸ್ಥರಿಗೆ.
ಸೊ ಯಾಕಂದರೆ ಕೆಲಸ ಇವಾಗೇನೋ ಪ್ರಮೋಷನ್ ಸಿಗ್ತಾ ಇದೆ, ನಿಮ್ಮ ಫ್ರೆಂಡ್ಗೂ ಪ್ರಮೋಷನ್ ಸಿಗಬೇಕು. ನಿಮ್ಮ ಸಾಫ್ಟ್ ನೇಚರು ಒಳ್ಳೆತನ ಏನು ಮಾಡುತ್ತೆ, ಅಯ್ಯೋ ನನಗಿಂತ ಮುಂಚೆ ಅವರೇ ಬಂದಿದ್ದಾರೆ, ಅವರು ಇನ್ನೂ ಒಳ್ಳೆ ಕೆಲಸ ಮಾಡಿದ್ದಾರೆ, ಫಸ್ಟ್ ಅದಕ್ಕೆ ಸಿಗಲಿ ಬಿಡು ಅಂತ ಅವ್ರನ್ನ ಪ್ರಮೋಟ್ ಮಾಡೋ ಪ್ರಯತ್ನ ಮಾಡ್ತೀರಾ. ನೀವು ಕೆಳಗಡೆ ಹೋಗ್ತಾ ಇದ್ದೀರೋದ್ರ ಬಗ್ಗೆ ನಿಮ್ಗೆ ಯೋಚನೆ ಇರಲ್ಲ. ಆ ಕೆಲಸನ ಮಾಡೋಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿರಬೇಕು ಅನ್ನೋದ್ರ ಕಡೆನೂ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗತ್ತೆ. ಆವಾಗ ನಿಮ್ಮ ಒಂದು ಅಭಿವೃದ್ಧಿನೂ ಕೂಡ ಜೊತೆನಲ್ಲಿ ಆಗ್ತಾ ಇರುತ್ತೆ. ನೀವು ಚೆನ್ನಾಗಿರೋ ಇನ್ನೊಂದು 4 ಜನಕ್ಕೆ ಒಳ್ಳೆದನ್ನು ಮಾಡುವಂಥ ಗುಣ ನಿಮ್ದಾಗಿರುತ್ತೆ. ಸೊ ಹಾಗಾಗಿ ಅದ್ರ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ, ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರಾ. ಸ್ವಲ್ಪ ಓದಿದ್ರು ಕೂಡ ಬೇಗ ವಿದ್ಯೆ ತಲೆಗಂಟುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ವಿನ್ನಿಂಗ್ಸ್ ಆಗ್ತೀರಾ. ಅದರೊಳಗಡೆ ಕೋರ್ಟಲ್ಲಿ ಕೇಸ್ ಇತ್ತು ಅಂತಂದರೆ ಕೇಸಲ್ಲಿ ವಿನ್ ಆಗುವಂಥದ್ದು, ನಿಮ್ಗೆ ಆ ಎಬಿಲಿಟಿ ಇದೆ, ಆ ಶಕ್ತಿ ಇದೆ, ಸ್ವಲ್ಪ ಧೈರ್ಯ ಕೂಡ ಇವಾಗ ಬರ್ತಾ ಇದೆ. ಯಾಕಂದರೆ 3ನೇ ಮನೆಯಲ್ಲಿ ಸೂರ್ಯನ ಒಂದು ಸಂಚಾರ ಇರೋದ್ರಿಂದ ಆ ಎಬಿಲಿಟಿ ಕೂಡ ನಿಮಗೆ ಬರ್ತಾ ಇದೆ. ಸೊ ಹಾಗಾಗಿ ಧೈರ್ಯವಾಗಿ ಕೆಲವು ಡಿಸಿಷನ್ ತಗೊಂಡು ಕೆಲಸಗಳನ್ನ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದೇ ಆಗ್ತಾ ಇದೆ. ಇನ್ನು ಕೆಲವೊಂದು ಮಾತ್ರ ನೆಗೆಟಿವಿಟಿ ಅಂದರೆ ಖರ್ಚು ಜಾಸ್ತಿ ಆಗುತ್ತೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಏನಂದರೆ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರುವಂಥದ್ದು ಅಥವಾ ಹಾರ್ಟ್ ಡಿಸೀಸ್ಗಳು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ನಾನು ಆಗಲೇ ಹೇಳಿದೆ ನಿಮಗೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆನೂ ಬರಬಹುದು ಅಂತ. ಪರಿಹಾರ ಏನು ಮಾಡ್ಕೋಬೇಕು ಅಂತಂದರೆ, ಪ್ರತಿದಿನ ಗಣಪತಿ ಧ್ಯಾನ ಮಾಡಿ. ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರನ ಒಂದು 11 ಬಾರಿನೋ 21 ಬಾರಿನೋ ಹೇಳ್ಕೊಳ್ಳೋದ್ರಿಂದ ಕೇತುವಿಂದ ಏನು ನೆಗೆಟಿವಿಟಿ ಆಗ್ತಿದೆ ಅದರಿಂದ ನೀವು ಬಚಾವಾಗ್ಬೋದು. 2ನೇದು, ರಾಹುವಿನ ಒಂದು ನೆಗೆಟಿವಿಟಿಗೋಸ್ಕರ ರೌದ್ರ ರೂಪದಲ್ಲಿರುವಂತಹ ದುರ್ಗಾದೇವಿ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರದ ದಿವಸ ಹೋಗಿ ಒಂದು ನಿಂಬೆ ಹಣ್ಣಿನ ದೀಪ ಹಚ್ಬಿಟ್ಟು ಬನ್ನಿ, ಅಥವಾ ಕುತ್ಕೊಂಡು ಪ್ರಾರ್ಥನೆನಾದರೂ ಮಾಡ್ಕೊಂಡು ಬನ್ನಿ. ಖಂಡಿತ ಅದು ಕೂಡ ನಿಮಗೆ ಯಶಸ್ಸು ಕೊಡುತ್ತೆ. ಅಥವಾ ಇವಾಗ ನಿಮಗೆ ಶುಕ್ರವಾರ ಫ್ರೀ ಇರಲ್ಲ ಅಥವಾ ಮಂಗಳವಾರ ಫ್ರೀ ಇರಲ್ಲ, ಭಾನುವಾರ ದಿವಸ ಹೋಗಿ, ಭಾನುವಾರ ರಜಾ ಇರುತ್ತಲ್ವ ವರ್ಕ್ ಮಾಡ್ತಿರೋರಿಗೆ, ಸೊ ಭಾನುವಾರ ರಾಹುಗಾಲದಲ್ಲಿ ಕೂಡ ಹೋಗಿ ದುರ್ಗಾದೇವಿಯ ಆರಾಧನೆ ಮಾಡ್ಕೊಂಡು ಬಂದರೆ ಎಂತೆಂಥ ನೆಗೆಟಿವಿಟಿ ಬಂದರೂ ಕೂಡ ನೀವು ಅದರಿಂದ ಪಾರಾಗ್ತೀರಾ. ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ ಏನಂದರೆ, ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ, ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.